ಸರ್ಕಾರಕ್ಕೆ ಗುಂಡಿಗಳು 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 ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಸುಮಾರು 200 ಜನ ಕಾರ್ಯಕರ್ತರ ಸಮೇತ ಜಿಲ್ಲಾಧ್ಯಕ್ಷರಾದ ನಾನು ವಿ.ಎಚ್. ಉಲಗಪ್ಪ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಇವತ್ತಿನ ದಿನ ಬಳ್ಳಾರಿ ನಗರಕ್ಕೆ ಏನಾಗಿದೆ ಅನ್ನೋದು ಯಾರಿಗೆ ಇವತ್ತಿನವರೆಗೆ ಗೊತ್ತಿಲ್ಲ. ಯಾಕಂದರೆ ಈ ನಗರದಲ್ಲಿರ್ತಕ್ಕಂಥ ಈ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಸಿರಿ ಸಂಪತ್ತೆಲ್ಲ ದೋಚ್ಕೊಂಡು ಈ ರಾಜ್ಯ ಸರ್ಕಾರ ಈ ಬಳ್ಳಾರಿ ನಗರದಲ್ಲಿ ಗುಂಡುಗಳು ಮುಚ್ಚಕ್ಕಾಗ್ತಾಯಿಲ್ಲ ಇವ್ರ ಕೈಲಿ. ಈ ಕರ್ನಾಟಕ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಆದರೆ ಇಲ್ಲಿರ್ತಕ್ಕಂಥ ಸಮಸ್ಯೆನ ಸೂಕ್ಷ್ಮವಾಗಿ ಗಮನ ಹರಿಸಿ ನಾವು 200 ಜನ ಕಾರ್ಯಕರ್ತರು ಸೇರಿ ಮಹಾನಗರ ಪಾಲಿಕೆಗೆ ಮನವಿ ಪತ್ರ ಕೊಡೋ ಸಲುವಾಗಿ ನಾವು ಬಂದಿದ್ದೀವಿ. ಇವತ್ತಿನ ದಿನ ಬಳ್ಳಾರಿ ನಗರದಲ್ಲಿ ಇಡೀ ತೆರಿಗೆಯನ್ನು ಹಗಲು ದರೋಡೆ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ತೆರಿಗೆ ಇದ್ದಂಥ ಮಹಾನಗರ ಪಾಲಿಕೆಯಲ್ಲಿ ಇವತ್ತಿನವರೆಗೆ ಬಳ್ಳಾರಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 39 ವಾರ್ಡ್ಗಳಲ್ಲಿ ಗುಣಿಗಳು ಮುಚ್ಚೋದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರಿಸಿದೆ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ನೀವು ಬಳ್ಳಾರಿನಲ್ಲಿ ಇರ್ತಕ್ಕಂಥ ಗುಂಡಿಗಳು ಮುಚ್ಚಕ್ಕಾಗಲಿದ್ರೆ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ. ಒಂದಲ್ಲ ಒಂದಿನ ಮಹಾನಗರ ಪಾಲಿಕೆನ ಮುತ್ತಿಗೆ ಹಾಕ್ತೀವಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸುಮಾರು 200 ಜನ ಮೇಲೆ ಕಾರ್ಯಕರ್ತರೊಂದಿಗೆ ಜಿಲ್ಲಾಧ್ಯಕ್ಷರಾದ ವಿ.ಎಚ್. ಉಲಗಪ್ಪ ನೇತೃತ್ವದಲ್ಲಿ ಈ ನಡೆದ ಒಂದು ಪ್ರತಿಭಟನೆಯಲ್ಲಿ ನಾನು ರಾಜ್ಯ ಸಂಚಾಲಕನಾಗಿ ಅದ್ದಿಗೇರಿ ರಾಮಣ್ಣ ಅಂತ ರಾಜ್ಯ ಸಂಚಾಲಕನ ನಾನು ಕೂಡ ಭಾಗವಹಿಸಿದ್ದೀನಿ. ನಿಜವಾಗಲೂ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು ಇಡೀ ನಮ್ಮ ರಾಜ್ಯದಲ್ಲಿ ಯಾವಿಲ್ಲ ಅಂತ ನನ್ನ ಭಾವನೆ. ಇವತ್ತು ಎಲ್ಲಿ ನೋಡಿದ್ರೂ ಕೂಡ ಯಾವ ರಸ್ತೆಯಲ್ಲಿ ನೋಡು ಗುಂಡಿಗಳೇ ಇದ್ದಾವೆ. ಇವತ್ತು ನಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ನಮಗೊಂದು ಗೊತ್ತಾಯಿತು, 40 ಲಕ್ಷ ಮೀಸಲಿಟ್ಟಿದ್ದಾರೆ ಅಂತ. ಮೀಸಲಿಟ್ಟಿರತಕ್ಕಂಥ ಆ ಹಣವನ್ನು ಬಳಸ್ಕೊಂಡು ಈ ಗುಂಡಿಗಳು ಮುಚ್ಚಿದ್ರೆ ಬೇಸಿತ್ತಂತ ನಮ್ಮ ಅಭಿಪ್ರಾಯ. ನೋಡಿದ್ದೀವಿ, ಭಾಳ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಗುವಂಥ ಒಂದು ದ್ವಿಚಕ್ರ ವಾಹನ ಚಾಲಕರಾಗಲಿ ಮತ್ತು ನಡ್ಕೊಂಡು ಹೋಗೋರಾಗಲಿ, ಕಾರುಗಳಾಗಲಿ, ಇನ್ನೊಂದಾಗಲಿ, ಭಾರಿ ವೆಹಿಕಲ್ಸ್ ಆಗಲಿ ಭಾಳ ಕಷ್ಟಪಡ್ತಾ ಇದ್ದಾವೆ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವತ್ತು ಮಾಡಬೇಕಂತ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಗುಂಡಿಗಳು ಮುಚ್ಚಲಾರ್ದಂಗೆ ಆದರೆ ನಾವು ಉಗ್ರ ಹೋರಾಟ ನಡೆಸಲು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಮಹಾನಗರ ಪಾಲಿಕೆಯನ್ನು ಮುತ್ತಿಗೆ ಹಾಕಲು ಮುಂದಾಗ್ತೀವಿ ಅಂತಂದು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜಿಲ್ಲಾ ಸಂಚಾಲಕ ಅಸೊಂಡಿ ಸೂರ್ಯ ಅಂತೇಳಿ ಇವತ್ತೇನು ನಾವು ಮುಖ್ಯವಾಗಿ ಪ್ರತಿಭಟನಾ ಹಮ್ಮಿಕೊಂಡಿರೋ ರೂಪರೇಷೆ ಏಕಂದರೆ ಬಳ್ಳಾರಿಯಲ್ಲಿ ಈಗ ತಾನೇ ಹೇಳಿದಂಗೆ ಅಧಿಕವಾಗಿ ತೆರಿಗೆ ಸಂಗ್ರಹಿಸಿ ಎಲ್ಲ ಟ್ಯಾಕ್ಸ್ಗಳು ಕರೆಕ್ಟಾಗಿ ಕಟ್ಟಿಸ್ಕೊಂಡ್ರೂ ಕೂಡ ಈ ಗುಂಡಿಗಳು ಮುಚ್ಚಲಾರಕ್ಕೆ ಈ ಸರ್ಕಾರ ವಿಫಲವಾಗಿದೆ. ಯಾಕಂದರೆ ಇದನ್ನು ಹೇಳ್ತಾರೆ ಎಲ್ಲರೂ ಸುವರ್ಣ ಬಳ್ಳಾರಿ ಅಂತೇಳಿ ಏನು ಎಲ್ಲ ಕಡೆ ಇದು ಮಾಡಿದ್ದಾರೆ. ಎಲ್ಲಿ ಸುವರ್ಣ ಬಳ್ಳಾರಿ ಕಾಣ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಭಾಳಷ್ಟು ಗುಂಡಿಗಳಿಂದ ಅಪಘಾತಗಳು ಆಗ್ತಾಯಿದ್ದಾವೆ. ಸಣ್ಣ ಮಕ್ಕಳು ರಸ್ತೆ ಅಪಘಾತಗಳು, ಬೈಕ್ ಆಕ್ಸಿಡೆಂಟ್ಗಳು ಆಗ್ತಾಯಿದ್ದಾವೆ. ಈ ಗುಂಡಿಗಳು ಮುಚ್ಚೋದಕ್ಕೆ ಒಂದು ಫಂಡ್ಸು ಇದ್ದರೆ ಕೂಡ ಆ ಫಂಡ್ಸನ್ನು ಉಪಯೋಗಿಸ್ಕೊಂಡು ಸರಿಪಡಿಸಲಾಗದಂಥ ಮಹಾನಗರ ಪಾಲಿಕೆ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಆದಷ್ಟು ಬೇಗ ಈ ಪ್ರತಿಭಟನೆ ಅವರು ಎಚ್ಚೆತ್ತುಕೊಂಡು ಆ ಗುಂಡಿಗಳೆಲ್ಲ 39 ವಾರ್ಡಿನಲ್ಲಿ ಏನು ಗುಂಡಿಗಳಿದ್ದಾವೆ ಮುಚ್ಚಬೇಕು. ಇಲ್ಲಾಂದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.